ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಜುಲೈ ತಿಂಗಳ ತುಲಾ ರಾಶಿಯವರ ಜೀವನದಲ್ಲಿ ಗ್ರಹಗಳ ಸಂಚಾರದಾಗ್ತಕ್ಕಂಥ ಮುಖ್ಯ ಮೂಲ ಬದಲಾವಣೆಗಳನ್ನು, ಗ್ರಹಗಳ ಸಂಚಾರದ ಆಗುವಂಥ ಆಗುಹೋಗುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತಾ ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲ್ನ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಉದ್ಯೋಗ ಕ್ಷೇತ್ರವನ್ನು ನೋಡೋದಾದ್ರೆ, ನಿಮ್ಮ ಕರ್ಮಸ್ಥಾನದಲ್ಲಿ ಉಚ್ಚ ಗುರು ಮತ್ತು ಸೂರ್ಯನ ಸಮ್ಮಿಲನ ಆಗ್ತಿರೋದ್ರಿಂದ ಉದ್ಯೋಗ ದೃಷ್ಟಿಯಲ್ಲಿ ಈ ತಿಂಗಳು ತುಂಬ ಅದ್ಭುತವಾಗಿರುತ್ತೆ. ಹೊಸ ಉದ್ಯೋಗಕ್ಕಾಗಿ ಕಾಯ್ತಾ ಇದ್ದರೆ ನಿರೀಕ್ಷೆಗೂ ಮೀರುತ್ತಾ ಸುವರ್ಣ ಅವಕಾಶಗಳು ನಿಮಗೆ ಹುಡ್ಕೊಂಡು ಬರುತ್ತೆ. ಜುಲೈ 27ರಿಂದ 6ನೇ ಮನೆಯಲ್ಲಿ ಇರ್ತಕ್ಕಂಥ ಶನಿ ವಕ್ರನಾಗೋದ್ರಿಂದ ಕೆಲಸದ ನಡುವೆ ಸಣ್ಣ ಪುಟ್ಟ ಶತ್ರುಗಳ ಕಾಟ ಹೆಚ್ಚಾಗುತ್ತೆ. ಆದರೆ ನೀವು ನಿಮ್ಮ ಕಠಿಣ ಪರಿಶ್ರಮದಿಂದ ಎಲ್ಲವನ್ನು ಮೆಟ್ಟಿ ನಿಲ್ತೀರಾ. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದ್ರೆ, ಭಾಗ್ಯಸ್ಥಾನದ ಅಧಿಪತಿ ಬುಧ ವಕ್ರನಾದರೂ ಕೂಡ ಗುರುವಿನ ಶುಭ ದೃಷ್ಟಿ ಧನಸ್ಥಾನದ ಮೇಲಿದೆ. ಹಾಗಾಗಿ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ. ಭೂಮಿ ಅಥವಾ ವಾಹನ ಖರೀದಿಗೆ ಹಣವನ್ನು ಹೂಡಿಕೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಜುಲೈ 7ರಿಂದ ಮತ್ತು 24ರವರೆಗೆ ಬುಧನ ವಕ್ರ ಚಲನೆ ಇರೋದ್ರಿಂದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಕಿದ್ರೆ ಮುಂಚೆ ಎಚ್ಚರವನ್ನ ವಹಿಸಬೇಕಾಗುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದ್ರೆ, ವ್ಯಾಪಾರ ಸ್ಥಾನದ ಅಧಿಪತಿ ಮಂಗಳನ ಬಲ 10ನೇ ಮನೆಯಲ್ಲಿರ್ತಕ್ಕಂಥ ಗ್ರಹಗಳ ಶುಭ ಫಲದಿಂದಾಗಿ ವ್ಯಾಪಾರಸ್ಥರಿಗೆ ಜುಲೈ ತಿಂಗಳು ತುಂಬಾ ಲಾಭದಾಯಕವಾಗಿ ಇರುತ್ತೆ ಅಂತ ಹೇಳ್ಬೋದು. ವಿದೇಶ ಆಗಲಿ ಹಾಗೂ ಹೊರ ರಾಜ್ಯದ ನಂಟಿರುವಂತಹ ಒಂದು ವ್ಯಾಪಾರ, ಹೊರ ರಾಜ್ಯದಲ್ಲಿ ಇದ್ಕೊಂಡು ವ್ಯಾಪಾರ ಮಾಡ್ತಿರೋರಿಗೆ ಭರ್ಜರಿ ಲಾಭವನ್ನು ನೋಡ್ಬೋದಾಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬ ವಿಚಾರವಾಗಿ ನೋಡೋದಾದ್ರೆ, ಪ್ರೇಮ ಸ್ಥಾನದ ಅಧಿಪತಿ ಶನಿಯು 6ನೇ ಮನೆಯಲ್ಲಿ ಜುಲೈ 27ರಿಂದ ವಕ್ರನಾಗ್ತಾ ಇದ್ದಾನೆ. ರಾಷ್ಟ್ರಾಧಿಪತಿ ಶುಕ್ರನ ಸ್ಥಿತಿ ಉತ್ತಮವಾಗಿರೋದ್ರಿಂದ ಪ್ರೇಮಿಗಳ ನಡುವೆ ಇದ್ದಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗುತ್ತೆ. ಪರಸ್ಪರ ಭಾವನೆಗಳನ್ನ ಹಂಚಿಕೊಳ್ಳಲು ಇದು ತುಂಬ ಒಳ್ಳೆಯ ಸಮಯ. ಆದರೆ ಶನಿ ಮತ್ತು ಬುಧನ ವಕ್ರನಡೆಯಿಂದಾಗಿ ಜುಲೈ ಕೊನೆ ವಾರದಲ್ಲಿ ಸಂಗಾತಿಯೊಂದಿಗೆ ವಿನಾಕಾರಣ ವಾದವನ್ನು ಮಾಡೋದನ್ನ ತಪ್ಪಿಸಬೇಕಾಗತ್ತೆ. ಇನ್ನು ಗುರುವಿನ ದೃಷ್ಟಿ ನಿಮ್ಮ ಕುಟುಂಬ ಸ್ಥಾನದಲ್ಲಿ ಇರೋದ್ರಿಂದ ಕೌಟುಂಬಿಕ ವಾತಾವರಣ ಸುಖಮಯವಾಗಿರುತ್ತೆ. ಜುಲೈ 14 ನಂತರ ಸೂರ್ಯಸ್ಥಾನ ಬದಲಾವಣೆಯಿಂದಾಗಿ ತಂದೆಯವರ ಆರೋಗ್ಯದಲ್ಲಿ ಏರುಪೇರಾಗಬಹುದು. ತಾಳ್ಮೆಯಿಂದ ಪರಿಸ್ಥಿತಿನ ನಿಭಾಯಿಸಿ. ಇನ್ನು ಆರೋಗ್ಯ ವಿಚಾರವಾಗಿ ನೋಡೋದಾದ್ರೆ, 6ನೇ ಮನೆಯಲ್ಲಿ ಶನಿಯು ವಕ್ರನಾಗೋದ್ರಿಂದ ಹಳೆಯ ಸಣ್ಣ ಪುಟ್ಟ ಕಾಯಿಲೆಗಳು ಮತ್ತೆ ಮರುಕಳಿಸಬಹುದು. ಅತಿಯಾದ ಕೆಲಸ ಒತ್ತಡದಿಂದ ಮಾನಸಿಕ ಆಯಾಸ ಆಗಬಹುದು. ಪ್ರತಿದಿನ ಸಂಜೆ ಅಥವಾ ಬೆಳಿಗ್ಗೆ ಪ್ರಾಣಾಯಾಮ ಮತ್ತು ಧ್ಯಾನವನ್ನು ಮಾಡಬೇಕಾಗುತ್ತೆ. ಈ ಒಂದು ರಾಶಿಯವರ ಪರಿಹಾರ ಮಾರ್ಗವನ್ನು ನೋಡೋದಾದ್ರೆ, ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡಿ. ಪ್ರತಿದಿನ ಸ್ನಾನ ನಂತರ ಶ್ರೀಗಂಧದ ತಿಲಕವನ್ನು ಬಳಸಿ. ಪ್ರತಿ ಶನಿವಾರ ಸಂಜೆ ಮನೆಯಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕಾಗುತ್ತೆ. ಪ್ರತಿ ಬುಧವಾರ ಮನೆಯಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಿ ಪೂಜಿಸಿ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ 5 ಮತ್ತು 7 ಆಗಿರುತ್ತೆ. ಜೊತೆಗೆ ಈ ಒಂದು ರಾಶಿಯವರ ಅದೃಷ್ಟ ಬಣ್ಣ ನೀಲಿ ಮತ್ತು ಗಾಢ ಕೆಂಪು ಆಗಿರುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಕನ್ಯಾ ರಾಶಿಯವರ ಜುಲೈ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಒಟ್ಟಾರೆಯಾಗಿ ಇದಾಗಿತ್ತು ತುಲಾ ರಾಶಿಯವರ ಜುಲೈ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಈ ಒಂದು ವಿಡಿಯೋನ ಹೆಚ್ಚಾಗಿ ನಿಮ್ಮ ತುಲಾ ರಾಶಿಯ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ಜೊತೆಗೆ ಹೆಚ್ಚಾಗಿ ಶೇರ್ ಮತ್ತು ಲೈಕ್ ಮಾಡಿ. ಇನ್ನು ನಿಮ್ಮ ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.